ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ. ಹಾಗೆ ತೇಜಸ್ವಿಯವರ ಬದುಕು ಕೂಡ ಒಂದು ವಿಸ್ಮಯಗಳ ಆಗರ. ನಾವೀಗ ಕೊಟ್ಟಿಗೆಹಾರದ ತೇಜಸ್ವಿಯವರ ಪ್ರತಿಷ್ಠಾನದಲ್ಲಿದ್ದೀವಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಲಿಕ್ಕೆ ನಮ್ಮ ಬಳಿ ಇದ್ದಾರೆ ಕೀಟತಜ್ಞ ಹಾಗೂ ತೇಜಸ್ವಿಯವರ ಅಭಿಮಾನಿಯಾದ ಅವಿನಾಶ್ ಅವರು. ಥ್ಯಾಂಕ್ ಯು ಚಂದನ್. ಬನ್ನಿ ಹೋಗೋಣ. KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಸಂಸ್ಥೆ. ಮೂಡಿಗೆರೆ ಭಾಗದಲ್ಲಿ ತೇಜಸ್ವಿ ಅವರಿದ್ದರು. ಹಾಗಾಗಿ ಮೂಡಿಗೆರೆಯ ಈ ಒಂದು ಪರಿಸರದಲ್ಲೇ, ಅಂದರೆ ಕೊಟ್ಟಿಗೆಹಾರದ ಈ ಒಂದು ಅದ್ಭುತವಾದಂಥ ಚಾರ್ಮಡಿಯ ಸೆರಗಿನಲ್ಲಿರ್ತಕ್ಕಂಥ ಈ ಒಂದು ಪರಿಸರದಲ್ಲಿ ಬಹಳ ವರ್ಷಗಳಿಂದ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕಾರ್ಯೋನ್ಮುಖವಾಗಿದೆ. ತೇಜಸ್ವಿ ಅವರ ಆಸಕ್ತಿಗಳನ್ನು, ತೇಜಸ್ವಿ ಅವರ ಬದುಕು ಬರಹ ಚಿಂತನೆಗಳನ್ನು ಕಾರ್ಯಕ್ರಮಗಳ ಮೂಲಕ ಅದು ಜನಸಾಮಾನ್ಯರಿಗೆ ತಲುಪಿಸ್ತಾ ಇದೆ. ಉದಾಹರಣೆಗೆ ಚಾರಣ ಕಾರ್ಯಕ್ರಮಗಳಾಗಿರ್ಬೋದು, ಪರಿಸರದ ಚಿಂತನ ಮಂಥನ ಕಾರ್ಯಕ್ರಮಗಳಾಗಿರಬಹುದು, ಫೋಟೋಗ್ರಫಿ ಮತ್ತು ಥಿಯೇಟರ್ ಅಥವಾ ಪೇಂಟಿಂಗ್ ವರ್ಕ್ಶಾಪ್ಗಳಾಗಿರಬಹುದು, ಹೀಗೆ ತೇಜಸ್ವಿ ಓದು ಅಂತಕ್ಕಂಥ ವಿನೂತನವಾದಂಥ ಕಾರ್ಯಕ್ರಮಗಳಾಗಿರಬಹುದು, ಕ್ಯಾಲಿಗ್ರಫಿ ವರ್ಕ್ಶಾಪ್ ಆಗಿರ್ಬೋದು, ಜ್ಞಾನದ ಅನಾವರಣ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಗಿರ್ಬೋದು, ಈ ಥರದ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಬಹಳ ಸಮರ್ಪಕವಾಗಿ ತೇಜಸ್ವಿ ಪ್ರತಿಷ್ಠಾನ ನೆರವೇರಿಸಿಕೊಂಡು ಮುಂದುವರಿಸ್ಕೊಂಡು ಬರ್ತಾ ಇದೆ. ಆ ಪರಿಸರದಲ್ಲಿ ನಾವೆಲ್ಲ ಇದ್ದೀವಿ. ಪರಿಸರದ ಹಾಗೂ ಈ ಒಂದು ತೇಜಸ್ವಿ ಪ್ರತಿಷ್ಠಾನದ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಬನ್ನಿ ಹೋಗೋಣ. ಚಂದನ್, ಇದು ಕ್ಯಾಲಿಗ್ರಫಿ ಆರ್ಟ್ ವರ್ಕ್ ಅಂತ ಕರೀತಾರೆ. ಕ್ಯಾಲಿಗ್ರಫಿ ಅಂತಕ್ಕಂಥದ್ದು ವಿಶೇಷವಾದಂತಹ ಒಂದು ಕಲಾ ಪ್ರಕಾರ. ಇದು ಇಂಗ್ಲಿಷ್ನಲ್ಲಿ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಜಾಸ್ತಿ ಪ್ರಚಲಿತವಾಗಿದ್ದು ಕನ್ನಡಕ್ಕೆ ಇದರ ಪರಿಚಯ ಅಷ್ಟಾಗಿಲ್ಲ. ನಾವು ಅದನ್ನು ಬಳಕೆ ಮಾಡಿಕೊಂಡು ತೇಜಸ್ವಿಯವರ ಕೆಲವೊಂದು ಸಾಹಿತ್ಯದ ಸಂದೇಶಗಳನ್ನು ಮತ್ತು ತೇಜಸ್ವಿಯವರು ಕೊಟ್ಟಿರ್ತಕ್ಕಂಥ ವಿಶೇಷವಾದಂಥ ವೈಚಾರಿಕ ಸಂದೇಶವನ್ನು ನಾವು ನಮ್ಮ ಓದುಗರಿಗೆ ಮತ್ತು ಇಲ್ಲಿ ಬರ್ತಕ್ಕಂಥ ತೇಜಸ್ವಿಯವರ ಅಭಿಮಾನಿಗಳಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಕ್ಯಾಲಿಗ್ರಫಿ ಆರ್ಟ್ ಡಿಸ್ಪ್ಲೇ ಕೂಡ ಒಂದಾಗಿದೆ. ಸರ್, ಇದು ಕ್ಯಾಲಿಗ್ರಫಿ ಅಂದರೆ ಏನು ಅಂತ ಸರ್? ಕ್ಯಾಲಿಗ್ರಫಿ ಅಂತಕ್ಕಂಥದ್ದು ಕನ್ನಡದಲ್ಲಿ ಹೇಳೋದಾದರೆ, ಕ್ಯಾಲಿಗ್ರಫಿ ಅಂತ ಹೇಳಿದ್ರೆ ಅಕ್ಷರ ವಿನ್ಯಾಸ ಅಂತ ಕರಿತೀವಿ. ಕ್ಯಾಲಿಗ್ರಫಿ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ ಹಾಗೆ ನಾವು ಪ್ರಿಂಟ್ ತೆಗೆದಾಗ ಅದು ಸಾಫ್ಟ್ವೇರ್ನ ಒಂದು ಇಂಟೆಲಿಜೆನ್ಸ್ ಆಗಿರುತ್ತೆ. ಆದರೆ ಕ್ಯಾಲಿಗ್ರಫಿ ಅಂತ ಹೇಳಿದ್ರೆ ಅದು ಮನುಷ್ಯನೇ ತನ್ನ ಒಂದು ಕಲಾತ್ಮಕತೆಯನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಪ್ರಕಾರ. ಅಲ್ಲಿ ಏನಾಗುತ್ತೆ, ತನ್ನ ವೈಯಕ್ತಿಕ ಅಭಿವ್ಯಕ್ತಿ ಅಂತ ಏನಿದೆ ಅದಕ್ಕೆ ಒಂದು ಹ್ಯೂಮನ್ ಟಚ್ ಅಥವಾ ಒಂದು ಮಾನವ ಸ್ಪರ್ಶವನ್ನು ಕೊಡೋದ್ರಿಂದ ಅದು ಹೆಚ್ಚು ಆತ್ಮೀಯವಾಗಿ ನಮಗದು ಕಾಣಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಇವರು ಅವರಾಗೆ ತಮ್ಮ ಅಭಿವ್ಯಕ್ತಿಯನ್ನು ಬಳಕೆ ಮಾಡಿಕೊಂಡು ಬಿಡಿಸಿರೋದ್ರಿಂದ ಇದು ನಮಗೆ ಹೆಚ್ಚು ನಮಗೆ ಇಷ್ಟವಾಗುವಂಥ ಒಂದು ಕಲಾ ಪ್ರಕಾರ. ಇದನ್ನು ನಾವು ಕ್ಯಾಲಿಗ್ರಫಿ ಅಂತ ಕರಿಬೋದು. ಹೌದು ಸರ್, ನೀವು ಹೇಳ್ದಂಗೆ ಇಲ್ಲಿ ಮಾನವ ಸ್ಪರ್ಶ ತುಂಬ ಚೆನ್ನಾಗಿದೆ ಸರ್. ಅದೇ ರೀತಿ ಇಲ್ಲಿ ಆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಜೀವನ ತುಂಬ್ದಂಗೆ ಅದನ್ನು ಯೂಸ್ ಮಾಡಿಕೊಂಡು ತುಂಬ ನೋಡೋಕ್ಕೆ ತುಂಬ ಕಣ್ಣಿಗೆ ಇಂಪಾಗೋ ಥರ ಇದೆ ಸರ್. ಹೌದು ಚಂದನ್. ಹಾಗಾಗಿ ಇದನ್ನು KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಮತ್ತು ಅಕ್ಷರ ಸಿಂಗಾರೋತ್ಸವ ತಂಡ ಮಾಡಿರೋದ್ರಿಂದ ಅವರಿಗೂ ಕೂಡ ಒಂದು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ಸ್ಕೂಟರ್ ತೇಜಸ್ವಿ ಅವರು ಯೂಸ್ ಮಾಡ್ತಿದ್ದ ಸ್ಕೂಟರಾ ಸರ್? ಇಲ್ಲ ಚಂದನ್, ಇದು ತೇಜಸ್ವಿ ಅವರು ಬಳಕೆ ಮಾಡ್ತಿದ್ದಂಥ ಸ್ಕೂಟರ್ ಅಲ್ಲ. ತೇಜಸ್ವಿ ಅವರು ಈ ಮಾದರಿಯ, ಅಂದರೆ ಲ್ಯಾಂಬ್ರೆಟಾ ವೆಸ್ಪಾ ಗಾಡಿ, ಆ ಮಾದರಿಯ ಒಂದು ಸ್ಕೂಟರನ್ನು ಬಳಕೆ ಮಾಡ್ತಾ ಇದ್ರು. ನಾವು ಎಲ್ಲೇ ತೇಜಸ್ವಿ ಅವ್ರದ್ದು ಚಿತ್ರಗಳನ್ನು ನೋಡಿದಾಗ ಜೊತೆಯಲ್ಲಿ ಅವರ ಸ್ಕೂಟರನ್ನು ನೋಡ್ತಾ ಇರ್ತೀವಿ. ಸೊ ತೇಜಸ್ವಿ ಅಭಿಮಾನಿಗಳಿಗೆ ತೇಜಸ್ವಿ ಅವರು ಬಳಕೆ ಮಾಡ್ತಂಥ ಸ್ಕೂಟರ್ ಅಂತ ಹೇಳಿದ್ರೆ ವಿಶೇಷವಾದಂಥ ಒಂದು ಪ್ರೀತಿ ಇದೆ. ಹಾಗಾಗಿ ತೇಜಸ್ವಿ ಅವರ ಒಂದು ಪ್ರತಿಷ್ಠಾನದಲ್ಲಿ ತೇಜಸ್ವಿ ಅವರ ಬಳಕೆ ಮಾಡ್ತಂಥದ್ದ ಒಂದು ಸ್ಕೂಟರ್ನ ಮಾದರಿಯನ್ನು ತೇಜಸ್ವಿ ಪ್ರತಿಷ್ಠಾನದವರು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಅವರು ಬಳಕೆ ಮಾಡ್ತಿದ್ದಂಥ ಸ್ಕೂಟರ್ ಅಲ್ಲ, ಆದರೆ ಆ ಥರದ ಸ್ಕೂಟರನ್ನು ತೇಜಸ್ವಿ ಬಳಕೆ ಮಾಡ್ತಿದ್ರು ಅನ್ನೋ ಒಂದು ಮಾದರಿಯನ್ನು ಇಲ್ಲಿ ಇಟ್ಟಿರುವಂಥದ್ದು. ಅದೇ ಹೆಂಗೆ ಅಂದರೆ ಸರ್, ಈಗ ಹೇಗಾಗಿದೆ ಅಂದರೆ ಈ ಸ್ಕೂಟರ್ ನೋಡಿದ್ರೆ ತೇಜಸ್ವಿಯವರೇ ನೆನಪಾಗೋ ಥರ. ಖಂಡಿತ. ಈ ಸ್ಕೂಟರ್ ಯಾರಾದರೂ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಿನ ಕಾಲದಲ್ಲೆಲ್ಲ ಈ ಥರ ಸ್ಕೂಟರ್ ಬಳಕೆ ಮಾಡುವಂಥದ್ದು ಭಾಳ ಕಮ್ಮಿ ಆಗಿದೆ. ಮೋಸ್ಟ್ಲಿ ಅದರದ್ದು ಪ್ರೊಡಕ್ಷನ್ ಸ್ಟಾಪ್ ಆಗಿರ್ಬೋದು. ಆದರೆ ಈಗಲೂ ಕೂಡ ನಮ್ಮ ಮಲೆನಾಡಿನ ಭಾಗದಲ್ಲಿ ಮತ್ತು ಕೆಲವೊಂದು ಪ್ರದೇಶಗಳಲ್ಲಿ ಈ ಸ್ಕೂಟರ್ ಎಲ್ಲಾದರೂ ನಮ್ಮ ಕಣ್ಮುಂದೆ ಒಂದು ರಸ್ತೆನಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಮಗಂತೂ ತೇಜಸ್ವಿಯವರೇ ಮೊದಲನೇ ಬಾರಿಗೆ ನೆನಪಾಗುವಂಥದ್ದು. ಬಹಳ ವಿಶೇಷವಾದಂಥ ಒಂದು ಆಕರ್ಷಣೆ ಈ ಪ್ರತಿಷ್ಠಾನದವರು ಇಲ್ಲಿ ಬರ್ತಕ್ಕಂಥ ತೇಜಸ್ವಿ ಅಭಿಮಾನಿಗಳಿಗೆ ಒದಗಿಸಿಕೊಟ್ಟಿರುವಂಥದ್ದು. ತೇಜಸ್ವಿ ಅಂದ್ರೇ ಒಂದು ಹಲವಾರು ವಿಶೇಷತೆಗಳಿಗೆ ಕಾರಣ ಆಗಿದ್ರು. ಹೌದು. ಹಾಗೆ ಈ ಕಟ್ಟಡ ವಿನ್ಯಾಸದ ವಿಶೇಷತೆ ಬಗ್ಗೆ ತಮ್ಮ ಮಾತುಗಳನ್ನ ತಿಳಿಸ್ಬೋದಾ ಸರ್? ಚಂದನ್, ಇದು ನಮ್ಮ ಮಲೆನಾಡಿನ ಭಾಗದಲ್ಲಿ ಮತ್ತು ಈ ಕರಾವಳಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ವಿಶೇಷವಾದಂತಹ ಒಂದು
ಕಟ್ಟಡ ವಿನ್ಯಾಸ ಅಂತ ಹೇಳ್ಬೋದು. ಇದನ್ನು ತೊಟ್ಟಿ ಮನೆ ಅಂತಲೂ ಕರೀತಾರೆ, ಅಥವಾ ಚೌಕಿ ಮನೆ ಅಂತಲೂ ಕೂಡ ಕರಿಬಹುದೇನೋ ಬಹುಶಃ. ತೇಜಸ್ವಿ ಅವರು ಹೆಚ್ಚಾಗಿ ಮೂಡಿಗೆರೆ ಭಾಗದಲ್ಲೇ ಇದ್ಕೊಂಡು ತಮ್ಮ ಸಾಹಿತ್ಯದ ಒಂದು ಸೇವೆಯನ್ನು ಸಲ್ಲಿಸಿರೋ ಕಾರಣದಿಂದಾಗಿ ಮೂಡಿಗೆರೆ ಭಾಗಕ್ಕೆ ಸೂಕ್ತ ಅನಿಸುವಂಥ ಒಂದು ಕಟ್ಟಡ ವಿನ್ಯಾಸವನ್ನೇ ಅಳವಡಿಸ್ಕೊಳ್ಬೇಕು ಅನ್ನೋದು KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಆಶಯ ಆಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಏನು ಮಾಡಿದ್ದಾರೆ, ಈ ಒಂದು ಮಲೆನಾಡಿಗೆ ಸೂಕ್ತ ಅನಿಸುವಂಥ, ಈ ಒಂದು ಪರಿಸರಕ್ಕೆ ಸೂಕ್ತ ಅನಿಸುವಂಥ ಒಂದು ಕಟ್ಟಡ ವಿನ್ಯಾಸವನ್ನು ಅಳವಡಿಸ್ಕೊಂಡಿರುವಂಥದ್ದು. ಕೊಟ್ಟಿಗೆಹಾರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಒಂದು ಪ್ರದೇಶ ಆಗಿರೋದ್ರಿಂದ ಈ ಒಂದು ಕಟ್ಟಡ ವಿನ್ಯಾಸ ಇಲ್ಲಿ ಬರ್ತಕ್ಕಂಥ ತೇಜಸ್ವಿಯವರ ಅಭಿಮಾನಿಗಳಿಗೆ ಮತ್ತು ತೇಜಸ್ವಿಯವರ ಒಂದು ಸಾಹಿತ್ಯದ ಒಂದು ಓದುಗರಿಗೆ ಆಪ್ತ ಅನಿಸುವಂಥ ಒಂದು ಕಟ್ಟಡ ವಿನ್ಯಾಸ ಆಗಿರುತ್ತೆ. ಬನ್ನಿ ಚಂದನ್, ಇದು ವಿಶೇಷವಾದಂಥ ಒಂದು ಆಕರ್ಷಣೆ. ಇದು ಯಾವ ಪ್ಲೇಸ್ ಸರ್? ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಚಂದನ್, ಇದು KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದವರು ವಿಶೇಷ ಆಸಕ್ತಿಯನ್ನು ಇಟ್ಟುಕೊಂಡು ಮಾಡಿದಂತಹ ಒಂದು ಓದಿನ ಮನೆ ಇದು. ಇದು ನಮ್ಮ ತೇಜಸ್ವಿ ಪ್ರತಿಷ್ಠಾನದ ಗ್ರಂಥಾಲಯ ಅಂತಲೂ ನಾವು ಕರಿಬಹುದು. ಅಂದರೆ ಈ ಒಂದು ಕೊಟ್ಟಿಗೆಹಾರ ಪರಿಸರ ತುಂಬಾ ಜನಪ್ರಿಯ ಆಗಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಇಲ್ಲಿನ ವಾತಾವರಣ, ಎರಡನೇದು ಇಲ್ಲಿ ಕಣ್ಣು ಹಾಯಿಸಿದಷ್ಟು ಜಾಗಕ್ಕೂ ಕಾಣಕ್ಕೆ ಸಿಗುವಂಥ ಒಂದು ಪ್ರಕೃತಿಯ ಒಂದು ಸೌಂದರ್ಯ ಅಂತ ಹೇಳಬಹುದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೂರೂ ಭಾಗದಲ್ಲಿ ನಮಗೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೆಲ್ಲ ಬರೀ ಗಿಡ ಮರಗಳು, ಚಿಟ್ಟೆಗಳು, ಪಕ್ಷಿಗಳು ಇವೇ ಕಾಣ್ತಾ ಇದೆ. ಅಂದರೆ ತೇಜಸ್ವಿಯವರು ಅವರ ಸಾಹಿತ್ಯದ ಮೂಲಕ ಪ್ರಕೃತಿ ಪ್ರಜ್ಞೆಯನ್ನು ಏನು ಮೂಡಿಸಿ ಹೋಗ್ತಾರೆ, ಅವರ ಒಂದು ಸಾಹಿತ್ಯವನ್ನು ಓದುವಾಗ ನಾವು ಅದನ್ನು ಆಸ್ವಾದನೆ ಮಾಡೋ ಥರಕ್ಕೆ ಇರಬೇಕು. ನಮ್ಮ ಕಣ್ಣಿನ ಮುಂದೆ ಅದು ಬಂದಾಗ, ಅಂದರೆ ಪ್ರಕೃತಿಯನ್ನು ಓದ್ತಾ ಅಥವಾ ಪ್ರಕೃತಿಯನ್ನು ನೋಡ್ತಾ ಪ್ರಕೃತಿಯ ಮಡಿಲಿನಲ್ಲಿ ಕುತ್ಕೊಂಡು ನಾವು ಸಾಹಿತ್ಯವನ್ನು ಅಭ್ಯಾಸ ಮಾಡೋದಿದೆಯಲ್ಲ, ಅದು ನಮಗೆ ಬೇರೆ ಥರದ ಒಂದು ಅನುಭವವನ್ನು ಕೊಡುತ್ತೆ. ಅದರಲ್ಲಿ ತಲ್ಲೀನರಾಗ್ಬಿಟ್ರೆ ಅದೊಂಥರ ವಿಶೇಷವಾದಂಥ ಒಂದು ಸಮಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಈ ಪರಿಸರದ ಭಾಗದಲ್ಲಿ ನಾವು ಕಾಂಕ್ರೀಟ್ ಸ್ಟ್ರಕ್ಚರ್ಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಪರಿಸರಕ್ಕೆ, ಈ ಪ್ರಕೃತಿಗೆ ಸೂಕ್ತ ಅನಿಸುವಂಥ ಅಥವಾ ಈ ಒಂದು ಪ್ರಕೃತಿಯನ್ನು ಹೆಚ್ಚಾಗಿ ನಾವು ಆಸ್ವಾದನೆ ಮಾಡ್ತಕ್ಕಂಥ ಕೆಲವೊಂದು ಸ್ಟ್ರಕ್ಚರ್ಗಳನ್ನು ನಿರ್ಮಾಣ ಮಾಡೋದು ಸೂಕ್ತ ಅನ್ನೋ ಒಂದು ಕಾರಣಕ್ಕೆ ತೇಜಸ್ವಿ ಪ್ರತಿಷ್ಠಾನದವರು ಈ ಗಾಜಿನ ಮನೆಯ ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ. ಇಲ್ಲಿ ಕುತ್ಕೊಂಡು ನೀವು ನಿಗದಿತ ಸಮಯ ಏನಿದೆ, ತೇಜಸ್ವಿ ಪ್ರತಿಷ್ಠಾನ ಸೂಚಿಸಿರ್ತಕ್ಕಂಥ ಸಮಯ ಏನಿದೆ, ಆ ಸಮಯದಲ್ಲಿ ತೇಜಸ್ವಿಯವರ ಒಂದು ಸೆಟ್ ಪುಸ್ತಕವನ್ನು ಈ ಒಂದು ಗಾಜಿನ ಓದಿನ ಮನೆಯಲ್ಲಿ ಇಟ್ಟಿದ್ದಾರೆ. ಅದನ್ನು ನೀವು ಬೇಕಿದ್ರೆ ಪಡ್ಕೊಂಡು ಇಲ್ಲಿ ಕುತ್ಕೊಂಡು ನೀವು ತೇಜಸ್ವಿಯವರ ಸಾಹಿತ್ಯವನ್ನು, ಈ ಒಂದು ಅದ್ಭುತವಾದಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಅದನ್ನು ನೋಡ್ತಾ ನೀವಿಲ್ಲಿ ತಲ್ಲೀನರಾಗಬಹುದು. ಸೊ ಇಲ್ಲಿ ತುಂಬ ಪಕ್ಷಿಗಳ ಹಾರಾಟ ಇರುತ್ತೆ, ಹಾಗೆ ಇಲ್ಲಿ ತುಂಬ ಚಿಟ್ಟೆಗಳ ಹಾರಾಟ ಇರುತ್ತೆ. ಸೊ ಈ ಜಾಗದಲ್ಲಿ ಕುತ್ಕೊಂಡು ತೇಜಸ್ವಿಯವರ ಒಂದು ಸಾಹಿತ್ಯವನ್ನು ಓದೋ ಒಂದು ಖುಷಿನೇ ಬೇರೆ ಅಂತ ಅನ್ಸುತ್ತೆ. ಚಂದನ್, ಏನನ್ಸುತ್ತೆ ನಿಮಗೇನನ್ಸುತ್ತೆ? ಅದೇ ಸರ್, ನಾವು ಬಾಯ್ಸ್ ಅಂದರೆ ಹುಡುಗರೆಲ್ಲ ಓದೋದೇ ಕಮ್ಮಿ ಸರ್. ಈ ಪ್ಲೇಸ್ ನೋಡ್ತಿದ್ರೆ, ಈ ವಾತಾವರಣ ನೋಡ್ತಿದ್ರೆ, ಅದೇ ಹೇಳ್ತಾರಲ್ಲ ಸರ್, ನಾವು ಓದೋದಕ್ಕೆ ಆಗಿರ್ಬೋದು, ಏನೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಿರ್ಬೋದು, ಸರೌಂಡಿಂಗ್ ಎನ್ವೈರನ್ಮೆಂಟ್ ತುಂಬ ಮುಖ್ಯ ಅಂತ. ಖಂಡಿತ. ಆದರೆ ಈ ಪ್ಲೇಸ್ ನೋಡ್ತಿದ್ರೆ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತಿದೆ ಸರ್. ಸೊ ನೀವು ಹೇಳಿದಾಗೆ ಚಂದನ್, ಹೌದು, ತೇಜಸ್ವಿ ಅವ್ರದ್ದು ಕೂಡ ಅದೇ ಉದ್ದೇಶ ಇತ್ತು ಅಂತ ನನಗನ್ಸುತ್ತೆ. ಅಂದರೆ ಅವ್ರ ಸಾಹಿತ್ಯವನ್ನು ಗಮನಿಸಿದ್ರೆ ನಮಗೆ ಹೆಚ್ಚಾಗಿ ಅವರು ಯುವ ಸಮುದಾಯವನ್ನು ಮನಸ್ಸಿನಲ್ಲಿಟ್ಕೊಂಡು ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಅವರಲ್ಲಿ ಹರಡಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯ ಬರೆದಿದ್ದಾರೆ ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾವು ತೇಜಸ್ವಿ ಅವರ ಸಾಹಿತ್ಯವನ್ನು ಯಾವುದೋ ಒಂದು ಕ್ಲೋಸ್ಡ್ ಎನ್ಕ್ಲೋಜರ್ನಲ್ಲಿ ಕುತ್ಕೊಂಡು ಓದಿ ಆಸ್ವಾದಿಸೋದಕ್ಕಿಂತ ಇಂಥ ಒಂದು ಪರಿಸರಕ್ಕೆ ಬಂದು ತೇಜಸ್ವಿಯವರು ಹೇಳಿರುವ ಹಾಗೆ ಪ್ರಕೃತಿಯ ಮಡಿಲಿನಲ್ಲಿ ಇದ್ಕೊಂಡು ಪ್ರಕೃತಿಯನ್ನು ಅನುಭವಿಸ್ತಾ, ಪ್ರಕೃತಿಯನ್ನು ನೋಡ್ತಾ, ಪ್ರಕೃತಿಯನ್ನು ನಾವು ಅದರ ಸೌಂದರ್ಯವನ್ನು ಕಾಣ್ತಾ ನಾವು ಸಾಹಿತ್ಯದ ಒಂದು ಅಧ್ಯಯನವನ್ನು ಮಾಡಿದ್ರೆ ಹೆಚ್ಚು ನಮಗೆ ಸಾಹಿತ್ಯ ಅಂತಕ್ಕಂಥದ್ದು ಆಪ್ತ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಒಂದು ಓದಿನ ಮನೆಯನ್ನು, ಗಾಜಿನ ಮನೆಯನ್ನು ಈ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಷ್ಠಾನದವರು ನಿರ್ಮಾಣ ಮಾಡಿರಬಹುದು. ಅವರಿಗೆ ಕೂಡ ನಾವು ಅಭಿನಂದನೆಗಳನ್ನು ಈ ವಿಚಾರಕ್ಕೆ ಸಲ್ಲಿಸಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಸರ್, ನೀವು ಆವಾಗಲೇ ಹೇಳ್ತಿದ್ದಾಗೆ ತೇಜಸ್ವಿಯವರಿಗೆ ಕೀಟಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು ಅಂತ. ಆ ನಿಟ್ಟಿನಲ್ಲಿ ಈ ಪ್ರತಿಷ್ಠಾನ ಏನು ಕೆಲಸ ಮಾಡಿದೆ ಸರ್? ಚಂದನ್, ನಾನು ಆವಾಗಲೇ ಹೇಳಿದಾಗೆ ತೇಜಸ್ವಿ ಪ್ರತಿಷ್ಠಾನದಲ್ಲಿ ತೇಜಸ್ವಿಯವರ ಬದುಕು, ಬರಹ, ಚಿಂತನೆಗಳನ್ನು, ಅದರ ಆಶಯವನ್ನು ಇಟ್ಟುಕೊಂಡು ಅದನ್ನು ಸಮಾಜಕ್ಕೆ ಮತ್ತೊಮ್ಮೆ ತಿಳಿ ಹೇಳುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ತೇಜಸ್ವಿ ಪ್ರತಿಷ್ಠಾನದವರು ಕಾರ್ಯೋನ್ಮುಖರಾಗಿದ್ದಾರೆ.
ಅದರಲ್ಲಿ ತೇಜಸ್ವಿ ಅವರಿಗೆ ಅವರ ಆಸಕ್ತಿಯ ಸಂಗತಿಗಳು ಅಂತ ಏನಿತ್ತು ಅವುಗಳನ್ನು ಹೆಚ್ಚಾಗಿ ಇಲ್ಲಿ ಹೈಲೈಟ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಅದರಲ್ಲಿ ಒಂದು ಕೀಟಗಳ ಬಗ್ಗೆ ಇದ್ದಂಥ ಅವರ ವಿಶೇಷವಾದಂಥ ಆಸಕ್ತಿ. ಅವರು ಕೀಟಗಳ ಬಗ್ಗೆ ವಿಶೇಷವಾದಂಥ ಪುಸ್ತಕಗಳನ್ನು ಬರೆದಿದ್ದಾರೆ. ಮೊದಲನೇದಾಗಿ ಕರ್ವಾಲೋ ಕಾದಂಬರಿಯಲ್ಲಂತೂ ಅದರಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕರ್ವಾಲೋ. ಡಾಕ್ಟರ್ ಕರ್ವಾಲೋ ಏನಿರ್ತಾರೆ ಅವರು ಎಂಟಮಾಲಜಿಸ್ಟ್, ಅವರು ಕೀಟಗಳ ಒಬ್ಬ ತಜ್ಞ ಆಗಿರ್ತಾರೆ. ಅದರ ಮೂಲಕ ಅವರು ತುಂಬ ಸಂಕೀರ್ಣವಾದಂಥ ವಿಚಾರಗಳನ್ನು, ವೈಜ್ಞಾನಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ತೇಜಸ್ವಿ ಮಾಡಿದ್ರು. ಅದು ತುಂಬಾ ಫೇಮಸ್ ಕಾದಂಬರಿ. ಕನ್ನಡ ಭಾಷೆಯಲ್ಲೇ ಅತ್ಯಂತ ಹೆಚ್ಚು ರೀಪ್ರಿಂಟನ್ನು ಕಂಡಂತಹ, ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆದಂಥ ಕಾದಂಬರಿ ಅಂತ ಹೇಳ್ಬೋದು. ಅದು ಕೀಟಗಳಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ನಡೆಯುವ ಕಡ್ಡಿ ಹಾರುವ ಎಲೆ ಅನ್ನೋ ಒಂದು ಪುಸ್ತಕದಲ್ಲಿ ಕೀಟಗಳಿಗೆ ಸಂಬಂಧಪಟ್ಟಂಥ ತುಂಬ ಅಚ್ಚರಿಯನ್ನು ಉಂಟು ಮಾಡ್ತಕ್ಕಂಥ ಸಂಗತಿಗಳನ್ನು, ತುಂಬ ಯುನೀಕ್ ಅನಿಸುವಂಥ ಕೆಲವೊಂದೆಲ್ಲ ಫ್ಯಾಕ್ಟ್ಗಳನ್ನು ತೇಜಸ್ವಿಯವರು ಬಹಳ ಸೈಂಟಿಫಿಕ್ ಆಗಿ ಡಾಕ್ಯುಮೆಂಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಅದಿವತ್ತು ನಮಗೆ ಎಲ್ಲ ಕೀಟ ತಜ್ಞರಿಗಾಗಿರಬಹುದು ಅಥವಾ ಕೀಟಗಳ ಬಗ್ಗೆ ಆಸಕ್ತಿ ಇಟ್ಕೊಂಡಿರೋರಿಗೆ ಅದೊಂದು ರೆಫರೆನ್ಸ್ ಮೆಟೀರಿಯಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೀಟಗಳ ಬಗ್ಗೆ ವಿಶೇಷ ಆಸಕ್ತಿ ಇದೆ ಅಂತ ಅವರು ಹೇಳ್ಕೊಂಡಿರೋ ಕಾರಣದಿಂದಾಗಿ ಈ ಭಾಗದಲ್ಲಿ ಸಿಗ್ತಕ್ಕಂಥ ವಿಶೇಷವಾದಂಥ ಕೀಟಗಳಾಗಿರಬಹುದು, ಈ ಭಾಗದಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಅಪರೂಪದ ಕೀಟಗಳಾಗಿರ್ಬೋದು, ಅವುಗಳ ಒಂದು ಸಂಗ್ರಹಾಲಯವನ್ನು ನಾವು ಕಳೆದ 1 ವರ್ಷದಲ್ಲಿ ತೇಜಸ್ವಿ ಪ್ರತಿಷ್ಠಾನ ವಿಶೇಷ ಆಸಕ್ತಿಯಿಂದ ನಿರ್ಮಾಣ ಮಾಡಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಅಪರೂಪದ ಚಿಟ್ಟೆಗಳು, ಪತಂಗಗಳು, ಆಮೇಲೆ ದುಂಬಿಗಳು, ಆಮೇಲೆ ಕೆಲವೊಂದು ಜೀರುಂಡೆಗಳು, ಆಮೇಲೆ ಜೈವಿಕ ನಿಯಂತ್ರಣದಲ್ಲಿ ನಮಗೆ ಉಪಯುಕ್ತವಾಗ್ತಕ್ಕಂಥ ಕೀಟಗಳಾಗಿರಬಹುದು, ಕೆಲವೊಂದು ಕಳೆನಾಶಕ ಕೀಟಗಳಾಗಿರ್ಬೋದು, ಆಮೇಲೆ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಪ್ರೊಡಕ್ಟಿವ್ ಇನ್ಸೆಕ್ಟ್ ಆಗಿರಬಹುದು. ಹೀಗೆ ಎಲ್ಲ ಕೀಟಗಳ ಒಂದು ಉಪಯುಕ್ತತೆಯನ್ನು ತಿಳಿಸ್ತಕ್ಕಂಥದ್ದು, ಹಾಗೆ ಕೀಟಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಸಂಗ್ರಹಾಲಯವನ್ನು ನಾವು ಕಳೆದ 1 ವರ್ಷದಲ್ಲಿ ತೇಜಸ್ವಿ ಪ್ರತಿಷ್ಠಾನದ ವಿಶೇಷ ಆಸಕ್ತಿಯೊಂದಿಗೆ ನಿರ್ಮಾಣ ಮಾಡಿದ್ದೀವಿ. ಚಂದನ್, ಕೀಟಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಿಯಾಕ್ಯುಪೈಡ್ ನೋಷನ್ ಇದೆ. ಏನು ಅಂತ ಹೇಳಿದ್ರೆ ಕೀಟಗಳೆಲ್ಲ ನಮಗೆ ಉಪದ್ರ ಕೊಡಲಿಕ್ಕೆ ಇದ್ದಾವೆ, ಕೀಟಗಳಿಂದ ನಮಗೆ ತೊಂದರೆ ಅನ್ನೋ ಒಂದು ಭಾವನೆ ಇದೆ. ಆದರೆ ಅದು ತಪ್ಪು ಅಂತಕ್ಕಂಥದ್ದನ್ನು ನಾವು ತೇಜಸ್ವಿ ಸಾಹಿತ್ಯದಲ್ಲೂ ತಿಳ್ಕೊಳ್ಬೋದು. ಹಾಗೆ ನಮ್ಮ ಕೀಟ ಸಂಗ್ರಹಾಲಯಕ್ಕೆ ಬಂದರೂ ಕೂಡ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಒಟ್ಟಾರೆ ಕೀಟಗಳು ಅಂತ ಹೇಳಿದ್ರೆ ಕೀಟಗಳಿಂದ ನಮಗೆ ಏನೆಲ್ಲ ಮಹತ್ವ ಇದೆ ಅನ್ನೋದನ್ನ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೀಟಗಳನ್ನು ಇಟ್ಟಿರುವಂಥದ್ದು. ಚಂದನ್ ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ತೇಜಸ್ವಿ ಅವರಿಗೆ ಆಸಕ್ತಿ ಇದ್ದಂಥ ಕೆಲವು ವಸ್ತುಗಳನ್ನು ಕೂಡ ಸಂಗ್ರಹ ಮಾಡಿಟ್ಟಿರುವಂಥದ್ದು. ಅದು ತೇಜಸ್ವಿ ಅವರು ಬಳಕೆ ಮಾಡ್ತಿದ್ದಂಥ ವಸ್ತುಗಳಲ್ಲ. ತೇಜಸ್ವಿ ಪ್ರತಿಷ್ಠಾನ ಅವರ ಆಸಕ್ತಿಗಳನ್ನು ಇಲ್ಲಿ ಬರುವಂಥವರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತೇಜಸ್ವಿ ಅವರೇ ಹೇಳಿರೋ ಹಾಗೆ ಈಸ್ ಇಂಟ್ರೆಸ್ಟೆಡ್ ಇನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಹೊಸ ವಿಚಾರಗಳ ಅದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಅವರೇ ಹೇಳಿರೋ ಹಾಗೆ ಅವರಿಗೆ ಕ್ಯಾಮ್ರಾಗಳ ಬಗ್ಗೆ ವಿಶೇಷವಾದಂಥ ಒಂದು ಆಸಕ್ತಿ ಇತ್ತು, ಮಷಿನರೀಸ್ ಬಗ್ಗೆ ಆಸಕ್ತಿ ಇತ್ತು, ತಾವೇ ರಿಪೇರಿ ಮಾಡೋಕೆ ಕೂತ್ಕೊಳ್ತಾ ಇದ್ರಂತೆ. ತೇಜಸ್ವಿ ಅವರಿಗೆ ಕ್ಯಾಮ್ರಾ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ, ಅವರೊಬ್ಬ ಫೋಟೋಗ್ರಫರ್ ಆಗಿದ್ದರಿಂದ ಹಲವಾರು ಅಂದರೆ ಆ ಕ್ಯಾಮ್ರಾದ ಒಂದು ಎವಲ್ಯೂಷನ್ ಅನ್ನು ತಿಳಿಸುವಂಥ ಒಂದು ಸಂಗತಿಯನ್ನು ಇಟ್ಟುಕೊಂಡು ತೇಜಸ್ವಿ ಪ್ರತಿಷ್ಠಾನದವರು ಸುಮಾರು ಕ್ಯಾಮರಾಗಳನ್ನು, ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಂಥ ಕ್ಯಾಮರಾಗಳನ್ನು ಒಂದು ಸಂಗ್ರಹ ಮಾಡಿ ಇಲ್ಲಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟೈಪ್ ರೈಟರ್ಸ್ಗಳದ್ದು ಒಂದು ಸಂಗ್ರಹ ಇದೆ. 100-150 ವರ್ಷ ಹಿಂದಿನ ಆಗಿನ ಕಾಲದ ಟೈಪ್ ರೈಟರ್, ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಬಳಕೆ ಆಗ್ತಿದ್ದಂಥ ಟೈಪ್ ರೈಟರಿಂದ ಹಿಡಿದು ಇವತ್ತಿನ ಎಲೆಕ್ಟ್ರಾನಿಕ್ ಟೈಪ್ ರೈಟರ್ ತನಕ ನಮ್ಮ ಹತ್ರ ಟೈಪ್ ರೈಟರ್ಸ್ಗಳದ ಒಂದು ಕಲೆಕ್ಷನ್ ಕೂಡ ಇಲ್ಲಿ ಮೇಂಟೈನ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಗಡಿಯಾರಗಳನ್ನು ನೋಡ್ಬೋದು. ಅಂದರೆ ಒಟ್ಟಾರೆ ತೇಜಸ್ವಿ ಆಸಕ್ತಿಗಳನ್ನು ಅದಕ್ಕೆ ಪೂರಕವಾಗಿರುವಂಥ ವಸ್ತುಗಳ ಸಂಗ್ರಹ, ಜೊತೆಗೆ ಈ ಮಲೆನಾಡಿನ ಸಂಸ್ಕೃತಿಯನ್ನು, ಇಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳು ಹೇಗೆ ಪಲ್ಲಟ ಆಯಿತು, ಹೇಗೆ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ತೋರಿಸುವಂಥದ್ದನ್ನು, ತಿಳಿಸುವಂಥದ್ದನ್ನು ತೇಜಸ್ವಿ ಪ್ರತಿಷ್ಠಾನ ಈ ಒಂದು ವಸ್ತು ಸಂಗ್ರಹಾಲಯದ ಮೂಲಕ ಮಾಡ್ತಾ ಇದೆ. ಅವರಿಗೆ ವಿಶೇಷ ಅಭಿನಂದನೆಗಳು. ತೇಜಸ್ವಿ ಪ್ರತಿಷ್ಠಾನದಲ್ಲಿ ಮತ್ತೊಂದು ಬಹುಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಅದು ನಮ್ಮ ಆರ್ಕಿಡ್ಗಳ ಒಂದು ಕನ್ಸರ್ವೇಟ್ರಿ. ಇಲ್ಲಿ ಆರ್ಕಿಡ್ಗಳು ಅಂತ ಹೇಳಿದ್ರೆ ಸೀತಾಳೆ ಹೂ ಅಂತ ಏನು ಕನ್ನಡದಲ್ಲಿ ಕರಿತೀವಿ. ತೇಜಸ್ವಿ ಅವರು ಇದ್ರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ತಮ್ಮ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಜೀವ ವೈವಿಧ್ಯತೆಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ನಿಮಗೆ ತೋರಿಸಿದ್ವಿ. ಅದು ಚಿಟ್ಟೆ ಉದ್ಯಾನವನ ಆಗಿರಬಹುದು, ಕೀಟಗಳ ಒಂದು ಸಂಗ್ರಹಾಲಯ ಆಗಿರ್ಬೋದು. ಇಲ್ಲಿ ಏನಾಗಿದೆ ಅಂತಂದರೆ ಈ ಭಾಗದಲ್ಲಿ ಕಾಣಿಸಕ್ಕೆ ಸಿಗ್ತಕ್ಕಂಥ ಕೆಲವೊಂದು ಎಪಿಫೈಟಿಕ್ ಆರ್ಕಿಡ್ಸ್ಗಳು ಮತ್ತು ಕೆಲವೊಂದು ಗ್ರೌಂಡ್ ಆರ್ಕಿಡ್ಗಳದ ಒಂದು ಕನ್ಸರ್ವೇಟರಿಯನ್ನು ಮಾಡಿ ಆ ಮೂಲಕ ಜೀವ ವೈವಿಧ್ಯತೆಯನ್ನು ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ, ಹಾಗೆ ಇವುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ತೇಜಸ್ವಿ ಪ್ರತಿಷ್ಠಾನ ತೊಡಗಿಸ್ಕೊಂಡಿದೆ. ಜನಸಾಮಾನ್ಯರಿಗೆ ಒಟ್ಟಾಗಿ ಜೀವ ವೈವಿಧ್ಯತೆ, ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಅದ್ಭುತವಾದಂಥ ಕಾರ್ಯದಲ್ಲೂ ಕೂಡ ತೊಡಗಿಸ್ಕೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ.